ಸಾಲ ಮನ್ನಾ ಅಂತೂ ಆಗೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಏನೋ ಅಪ್ಡೇಟ್ ಕೊಟ್ಟರು, ಅದು ಪರಿಶೀಲನೆ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಸಾಲ ಮನ್ನಾ ಆಗುವಂತಹ ಒಂದು 50-50 ಚಾನ್ಸಸ್ ಇದೆ. ಇನ್ನು ಬೆಳೆ ಹಾನಿ ಪರಿಹಾರಕ್ಕೆ ಅರ್ಜಿ ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ಜುಲೈ 30ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಸೊ ನಾನು ಯಾಕೆ ಈ ಎರಡು ವಿಷಯಗಳು ಪ್ರಾರಂಭದಲ್ಲಿ ನಿಮಗೆ ಹೇಳಿದ್ನಂದ್ರೆ, ಸ್ನೇಹಿತರೆ, ಈ ಕೆಲಸ ಮಾಡೋದು ಕಡ್ಡಾಯ. ಈ ಎರಡೂ ನೀವು ಲಾಭವನ್ನ ರೈತರು ಪಡ್ಕೊಳ್ಬೇಕಂದ್ರೆ ನಾನ್ ಹೇಳ್ತಕ್ಕಂತಹ ಕೆಲಸ ಮಾಡೋದು ಕಡ್ಡಾಯ. ಅದು ನಾನು ಹೇಳಿಲ್ಲ, ಸರ್ಕಾರ ಹೇಳಿದ್ದು ನಿಮ್ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾದ್ರೆ ಅದೇನ್ ಕೆಲಸ? ನೀವು ಭಾವಿಯಾಗಿ ರೆಡಿ ಆಗಬೇಕು. ಈಗ ಸಾಲ ಮನ್ನಾ ಮಾಡ್ಲಿಕ್ಕೆ ದಿಢೀರನೆ ಸರ್ಕಾರ ತಯಾರಾಯ್ತಪ್ಪ, ಆ ಸಂದರ್ಭದಲ್ಲಿ ನೀವು ಅದು ಇದು ಡಾಕ್ಯುಮೆಂಟ್ಸ್ ಏನ್ ಮಾಡ್ಬೇಕು ಏನಿಲ್ಲ ಗೊಂದಲಕ್ಕೆ ಈಡಾಗ್ತೀರಿ. ಅದನ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೊಂಡ್ರೆ ಸಲೀಸಾಗಿ ನೀವು ಸಾಲ ಮನ್ನಾ ಮಾಡ್ಕೊಳ್ಬಹುದು ಮತ್ತು ಡೇಟ್ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. ಸೊ ಅದಕ್ಕಾಗಿ ನಾನು ಹೇಳ್ತಕ್ಕಂತಹ ವಿಷಯವನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಬರೀ ಈ ಸಾಲ ಮನ್ನಾ ಅಥವಾ ಬೆಳೆ ಹಾನಿ ಪರಿಹಾರ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದಿಂದ PM ಕಿಸಾನ್ ಯೋಜನೆ, ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಬೆಳೆ ಹಾನಿ, ಅದು ಬರ ಪರಿಹಾರದಿಂದ ಆಗಿರ್ಲಿ ಅಥವಾ ಬೆಳೆಗಳ ನಾಶ ಮಳೆದಿಂದಾಗಿ ಆಗಿರ್ಲಿ, ಒಟ್ಟಾರೆಯಾಗಿ ಯಾವುದೇ ಒಂದು ಯೋಜನೆ, ಈಗ ಸಬ್ಸಿಡಿ ಮುಖಾಂತರ ಟ್ರ್ಯಾಕ್ಟರ್ ಬೋರ್ವೆಲ್ ಗಳನ್ನ ಹೊಡಿಸೋದು ನಿಮ್ಮ ಹೊಲ ಗದ್ದೆಗಳಲ್ಲಿ, ಈ ರೀತಿ ಏನಾದ್ರೂ ನೀವು ಯೋಜನೆಗಳನ್ನ ಪಡ್ಕೊಳ್ಬೇಕಾದ್ರೆ ಈ ಕೆಲಸ ಮಾಡಿದ್ರೆ ಸಾಕು. ಪ್ರತಿಯೊಂದು ಯೋಜನೆಯ ಲಾಭವೂ ಕೂಡ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಅದು ಏನು ವಿಷಯ ಎಂತ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ನೀವು ಈ ವಿಡಿಯೋನ ಸಾಧ್ಯವಾದ್ರೆ ಕೊನೆವರೆಗೂ ವಾಚ್ ಮಾಡಿ. ಕೇವಲ ಒಂದು 5 ನಿಮಿಷ ಟೈಮ್ ಕೊಡಿ, ಅಷ್ಟರಲ್ಲಿ ನಿಮಗೆ ಎಲ್ಲ ಮಾಹಿತಿಯನ್ನ ಬೆಳೆಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ರೈತರು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಬರೀ ವಿಡಿಯೋ ನೋಡ್ತೀರಿ, ವಿಷಯವನ್ನ ಅರ್ಥ ಮಾಡ್ಕೊಳ್ತೀರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿಕನ್ರಿ, ನಮಗೂ ಕೂಡ ಹೆಚ್ಚಿನ ಮೋಟಿವೇಶನ್ ಸಿಗತ್ತೆ. ಇನ್ನೂ ಹೆಚ್ಚುವರಿ ಇನ್ಫಾರ್ಮೇಶನ್ ಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ಈಗ ಈ ಸಾಲ ಮನ್ನಾ ಆಗಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣವಾಗಿ ಬಹಳಷ್ಟು ಜನ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಅದರಲ್ಲಿ ನಾವು ಕೂಡ ಚರ್ಚೆ ಮಾಡಿದ್ವಿ. ಸಾಲ ಮನ್ನಾದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಕೂಡ ಅಪ್ಡೇಟ್ ಕೊಟ್ಟಿರ್ಲಿಲ್ಲ, ಆದ್ರೆ ಸಾಲ ಮನ್ನಾ ಆಗಬೇಕು ಅಂತ ಧ್ವನಿ ಕೂಡ ಎತ್ತಿದ್ವಿ. ಯಾಕಂದ್ರೆ ನಮ್ಮ ಪಕ್ಕಕ್ಕಿರುವಂತಹ ಮಹಾರಾಷ್ಟ್ರದಲ್ಲಾಯ್ತು, ಜೊತೆಗೆ ತಮಿಳುನಾಡಿನಲ್ಲಿ ಕೂಡ ಸಾಲ ಮನ್ನಾ ಆಯಿತು. ವಿಜಯ್ ತಳಪತಿ ಅವರು ಅಲ್ಲಿ ಕೂಡ ಸಾಲ ಮನ್ನಾ ಮಾಡಿದ್ರು. ಸುಮಾರು 50,000 ರೂಪಾಯಿ ಪ್ರತಿಯೊಬ್ಬ ರೈತರಿಗೂ ಕೂಡ ಸಾಲ ಮನ್ನಾ ಆಯಿತು. ಹಾಗಾದ್ರೆ ನಮ್ಮ ರೈತರು ಏನ್ ಮಾಡಿದ್ದಾರೆ? ಹೋದ ವರ್ಷ 4-5% ಅಷ್ಟು ಮಳೆ ಆಯಿತು. ಈ ವರ್ಷದಲ್ಲಿ ಬರ ಬಿತ್ತು. ಈಗ ಕೆಲವೊಂದಿಷ್ಟು ದಿನ ಆಯ್ತು ಮಳೆ ಆಗ್ಲಿಕ್ಕೆ ಪ್ರಾರಂಭವಾಗಿದೆ. ಯಾವಾಗ ಮಳೆ ರೈತರಿಗೆ ಬೇಕೋ ಆ ಸಂದರ್ಭದಲ್ಲಿ ಆಗ್ಲಿಲ್ಲ, ಅಥವಾ ಜೂನ್ ತಿಂಗಳಲ್ಲಿ ಆಗ್ಬೇಕಾಗಿರ್ತಕ್ಕಂತಹ ಮಳೆ ಜುಲೈ ಮುಗಿಯುವಂತಹ ಹಂತಕ್ಕೆ ಬಂದಿದೆ. ಈಗ ಮಳೆ ಆಗ್ತಾ ಇದೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಾತ್ರ, ಅದು ಕೂಡ. ಸೊ ಹಾಗಾಗಿ ಕೆಲವೊಂದಿಷ್ಟು ಬರ ಪೀಡಿತ ಜಿಲ್ಲೆಗಳಿರ್ತವೆ. ಸೊ ಆ ಜಿಲ್ಲೆಗಳಿಗಾದ್ರೂ ರೈತರಿಗೆ ಸಾಲ ಮನ್ನಾ ಆಗಬೇಕು ಅನ್ನುವಂತಹ ಬೇಡಿಕೆಗಳನ್ನ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಇಟ್ಟಿದ್ರು. ಜೊತೆಗೆ ರೈತ ಪರ ಸಂಘಟನೆಗಳು ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಹಾಗಾದ್ರೆ ಈ ಸಾಲ ಮನ್ನಾ ಆಗಬೇಕು ಅನ್ನುವಂಥದ್ದು ಫೈನಲಿ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೂ ಕೂಡ ಬಂತು. ಅವರು ಇದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾಗಿದೆ. ಇನ್ನೆಲ್ಲವೂ ಕೂಡ ಆಗಿದೆ, ಎಲ್ಲ ಕೊನೆಯ ಹಂತಕ್ಕೆ ಬಂದಿದೆ. ಅದರ ಬಗ್ಗೆ ಲೇಟೆಸ್ಟ್ ಆಗಿ ಪರಿಶೀಲನೆ ಆದ ತಕ್ಷಣ ಒಂದು ಮಾಹಿತಿ ಕೂಡ ಕೊಡ್ತಾರೆ. ಸಾಲ ಮನ್ನಾ ಮಾಡ್ಲಿಕ್ಕೆ ಒಪ್ಕೊಳ್ಬಹುದು, ಒಪ್ಕೊಳ್ಳೋದಿಲ್ಲ ಆದ್ರೂ ಸಹಿತ ಬೆಳೆ ಹಾನಿ ಪರಿಹಾರನಾದ್ರೂ ಕೊಡಬಹುದು. ಬೆಳೆ ಹಾನಿ ಪರಿಹಾರ ಅಂತೂ ಅರ್ಜಿ ಸಲ್ಲಿಸ್ಲಿಕ್ಕೆ ಪ್ರಾರಂಭಿಸಿದ್ದಾರೆ. ಯಾರ್ಯಾರು ಅರ್ಜಿ ಸಲ್ಲಿಸಿದ್ರಿ ಓಕೆ, ಅರ್ಜಿ ಸಲ್ಲಿಸದವರು ಹಿಂದಿನ ವಿಡಿಯೋಸ್ಗಳಿದಾವೆ ಬೆಳೆ ಹಾನಿ ಪರಿಹಾರದ ಬಗ್ಗೆ. ಸೊ ಆ ವಿಡಿಯೋಸ್ಗಳನ್ನ ಒಂದಿಷ್ಟು ಗಮನಿಸಿದ್ದೆ ಆದ್ರೆ ನಿಮಗೆ ಗೊತ್ತಾಗತ್ತೆ ಬೆಳೆ ಹಾನಿ ಪರಿಹಾರ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು, ಡಾಕ್ಯುಮೆಂಟ್ಸ್ ಏನ್ ಬೇಕು, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಈ ಎಲ್ಲ ವಿಷಯದ ಕುರಿತಾಗಿ ಅಲ್ಲಿ ಮಾಹಿತಿಯನ್ನ ನಿಮಗೆ ಒದಗಿಸಿ ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋಸ್ ಅನ್ನ ಚೆಕ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಈಗ ನಾವು ಸಾಲ ಮನ್ನಾದ ಬಗ್ಗೆ ಅಥವಾ ಬೆಳೆ ಹಾನಿ ಪರಿಹಾರದ ಬಗ್ಗೆ ಅಥವಾ ಸಬ್ಸಿಡಿ ಮುಖಾಂತರ ಯಾವುದೇ ಟ್ರ್ಯಾಕ್ಟರ್ಗಳಾಗಿರ್ಲಿ ಅಥವಾ ನೀವು ಸಬ್ಸಿಡಿ ಮುಖಾಂತರ ಲೋನ್ಗಳನ್ನ, ಈ ರೀತಿ ಯಾವುದೇ ಯೋಜನೆಗಳನ್ನ ನೀವು ಪಡ್ಕೊಳ್ಳೋದಾದ್ರೆ ಏನ್ ಮಾಡ್ಬೇಕು? ಈ ಸಾಲ ಮನ್ನಾ ಆಗ್ಲಿಕ್ಕೆ ಸಿದ್ಧತೆ ಮಾಡ್ರಪ್ಪ ಅಂದ್ರೆ ನಾವು ಯಾವ ಕೆಲಸ ಮಾಡ್ಬೇಕು ಅಂತ ಕೇಳಿದ್ರೆ, ಪಹಣಿಗೆ ಆಧಾರ್ ಕಾರ್ಡ್. ಹೇಳಲಿಕ್ಕೆ ಸಿಂಪಲ್, ಕೇಳಲಿಕ್ಕೆ ಸಿಂಪಲ್ ವಿಷಯ ಇದು. ಪಹಣಿಗೆ ಆಧಾರ್ ಕಾರ್ಡ್ ಇದೇನ್ ಬಿಡಪ್ಪ ನಾವು ಮಾಡ್ಕೊಳ್ತೀವಿ, ಇದೇನ್ ದೊಡ್ಡ ವಿಷಯ ಅಂತ ನೀವು ಕಮೆಂಟ್ ಕೂಡ ಮಾಡಬಹುದು. ನನಗೇನ್ ವರಿ ಇಲ್ಲ, ಯಾಕಂದ್ರೆ ಈ ರೀತಿ ಸಾಕಷ್ಟು ಜನ ಇರ್ತಾರೆ. ಆದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೆ ಅವರ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡಿಂತವರು ಕೂಡ ನಮ್ಮ ರಾಜ್ಯದಲ್ಲಿ ಇದ್ದಾರೆ. ನಮ್ಮ ರಾಜ್ಯದ ಕೃಷಿ ಸಚಿವರಾದಂತಹ ಕೃಷ್ಣೇ ಬೈರೇಗೌಡರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದಾರೆ.
ಸೊ ಯಾರು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಲ್ಲ ಬೇಗನೆ ಮಾಡಿಸ್ಕೊಳ್ಳಿ. ನನ್ನ ಆಧಾರ್ ನನ್ನ ಪಹನಿಗೆ ಲಿಂಕ್ ಮಾಡಿಸ್ಕೊಂಡಿದ್ದೀನಿ, ನನ್ನ ಆಸ್ತಿ ಪಾಸ್ತಿಗೆ ನಾನೇ ಹಕ್ಕುದಾರ, ಅದನ್ನ ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಾನು ಕೂಡ ಅವರೇ ಸ್ಪಷ್ಟವಾಗಿ ಒಂದು ವಿಡಿಯೋ ಮುಖಾಂತರ ಅವರ ಟ್ವಿಟರ್ ನಲ್ಲಿ ಹಂಚ್ಕೊಂಡಿದ್ರು. ಅದನ್ನ ಆವಾಗ್ಲೂ ಕೂಡ ನಾನು ತಿಳಿಸಿದ್ದೆ, ಈಗ್ಲೂ ಕೂಡ ತಿಳಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ಇದು ಅಷ್ಟೊಂದು ಇಂಪಾರ್ಟೆಂಟ್. ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡ್ರೆ ಅಂದ್ರೆ ಕೋರ್ಟು ಕಚೇರಿ ಅಂತ ಅಲದಾಡ್ಬೇಕಾಗತ್ತೆ. ನೀವು ಬರೀ ಕೋರ್ಟ್ ಕಚೇರಿ ಅಲ್ದಾಡ್ತೀರಿ, ಓಕೆ ನಿಮ್ಮ ಆಸ್ತಿ ನಿಮ್ಮ ಕಡೆಗೆ ಬಂತಪ್ಪ ಅಂತ ಅನ್ಕೊಳ್ಳೋಣ. ನೀವು ಕೋರ್ಟ್ ಕಚೇರಿ ಅಂತ ಅಲದಾಡಿರುವಂತಹ ಸಮಯ ಅಥವಾ ನೀವು ನಿಮ್ಮ ವಕೀಲರಿಗೆ ಕೊಟ್ಟಿರ್ತಕ್ಕಂತಹ ದುಡ್ಡು ವಾಪಸ್ ಬರುತ್ತಾ? ಇಲ್ವಲ್ಲ. ಅದಕ್ಕಾಗಿ ಆದ್ರೂ ಕೇವಲ 1 ಗಂಟೆಯ ಸಮಯ ತೆಗೆದುಕೊಳ್ಳಿ. ಇಂತಹ ಎಲ್ಲ ಯೋಜನೆ ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಳಿಕ್ಕೆ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಆ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ಸ್ನೇಹಿತರೆ, ಒಂದು ನಿಮ್ಮ ಪಹಣಿ ಬೇಕು, ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ ನಿಮ್ದು, ಇನ್ನು ಮೊಬೈಲ್ ಸಂಖ್ಯೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಇಷ್ಟು ಇದ್ರೆ ಸಾಕು. ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ನೀವು ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬಹುದು. ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಈ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ಕೊಡ್ತಾರೆ. ಇದನ್ನ ಪ್ರತಿಯೊಬ್ಬ ರೈತರು ಕೂಡ ಮಾಡಿ. ಸೊ ಬಹಳ ಇಂಪಾರ್ಟೆಂಟ್ ಇದು. ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆದ ಕಾರಣಕ್ಕಾಗಿನೇ ನೀವೆಲ್ಲ ಯೋಜನೆಯ ಲಾಭವನ್ನ ಪಡ್ಕೊಳ್ಳಿಕ್ ಸಾಧ್ಯ. ಇಲ್ಲ ಅಂದ್ರೆ ಈ ಯೋಜನೆಯ ಲಾಭ ಸಿಗೋದಿಲ್ಲ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ಇನ್ನು ಬೆಳೆ ಹಾನಿ ಪರಿಹಾರಕ್ಕೆ ಅರ್ಜಿ ಯಾರು ಸಲ್ಲಿಸಿಲ್ಲ, ಇದೇ ಜುಲೈ 30ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಅದು ಎಕ್ಸ್ಟೆಂಡ್ ಕೂಡ ಆಗಬಹುದು, ಮುಂದೆ ಹಾಕಬಹುದು, ಆದ್ರೆ ಹಾಕದೇನೂ ಕೂಡ ಇರಬಹುದು. ಅದಕ್ಕಾಗಿ ನೀವು ನಿರ್ಲಕ್ಷ್ಯ ವಹಿಸ್ಕೊಳ್ಬೇಡಿ. ಅರ್ಜಿಯನ್ನ ಸಲ್ಲಿಸಿ. ಅದರಲ್ಲಿ ಮುಖ್ಯವಾಗಿ ಹೊಳೆಗಳು ಸಮೀಪ ಇರ್ತಕ್ಕಂತಹ ಜಮೀನು ಇದ್ದಂತಹ ರೈತರಂತೂ ನೀವು ಅರ್ಜಿ ಸಲ್ಲಿಸಿ, ತಪ್ಪದೇ ಅರ್ಜಿ ಸಲ್ಲಿಸಿ. ಯಾಕಂದ್ರೆ ಒಂದೊಂದು ಹೆಕ್ಟರ್ಗೆ 30,000 ದುಡ್ಡು ಜಮಾ ಆಗತ್ತೆ. ಈಗ ನೀರಾವರಿ ಜಮೀನನ್ನ ಹೊಂದಿರ್ತೀರಿ, ಅಂತಹ ಎಲ್ಲ ಫಲವತ್ತತೆಯನ್ನ ಹೊಂದಿರತಕ್ಕಂತಹ ಜಮೀನುಗಳಿಗೆ ಸುಮಾರು 31,500 ತನಕ ದುಡ್ಡು ಜಮಾ ಮಾಡ್ತಾರೆ. ಇನ್ನು NDRF ಕುಸ್ಕಿ ಜಮೀನುಗಳಿಗೆ ಸುಮಾರು ನಿಮಗೆ 21,000 25,000 ತನಕ ಜಮಾ ಆಗತ್ತೆ. ಇನ್ನು ಬರ ಪೀಡಿತರ ಒಂದು ಪ್ರದೇಶಗಳಿರ್ತಾವಲ್ಲ, ಸೊ ಅಂತಹ ರೈತರು ಕೂಡ ಬರಗಾಲ ಬಿದ್ದಿದೆ, ನಿಮ್ಮ ಹೊಲ ಗದ್ದೆಗಳಲ್ಲಿ ನೀರೇ ಇಲ್ಲಪ್ಪ, ನಮಗೆ ಬೋರ್ವೆಲ್ಗಳಲ್ಲಿ ನೀರಿಲ್ಲ, ಸೊ ಹೀಗಾಗಿ ನಮ್ಮ ಬೆಳೆ ಹಾನಿ ಆಗಿದೆ ಅಂತ ಅಂದ್ರೆ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಎಲ್ಲಿ ಅಂದ್ರೆ ಗ್ರಾಮ 1, ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರಗಳು ಜೊತೆಗೆ CSS ಸೆಂಟರ್ಗಳಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು. ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಹೇಳ್ಬಿಡ್ತೀನಿ ಕೇಳಿ. ಡಾಕ್ಯುಮೆಂಟ್ಸ್ಗಳು ಮುಖ್ಯವಾಗಿ ಫ್ರೂಟ್ಸ್ ID, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಅಂದ್ರೆ ಆಧಾರ್ ಕಾರ್ಡ್ ಕೂಡ ಬೇಕು. ನಿಮ್ಮ ಬ್ಯಾಂಕ್ ಖಾತೆಯ ವಿವರ ಬೇಕು, ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕು. ಇನ್ನು ನಿಮಗೆ ಜಮೀನಿಗೆ ಒಂದು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಕೂಡ ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಸೊ ನಿಮ್ಮ ಒಂದು ಜಮೀನಿನ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಪಹಣಿ ಆಧಾರ್ ಕಾರ್ಡ್ ಇದೆಲ್ಲವೂ ಕೂಡ ಲಿಂಕ್ ಮಾಡಿಸಿರ್ತೀರಲ್ಲ, ಇದೆಲ್ಲವೂ ಕೂಡ ಆಯ್ತು. ಇನ್ನು ನಿಮ್ಮ ಹೊಲ ಗದ್ದೆಗಳಲ್ಲಿ ನಾಶ ಆಗಿರ್ತದೆ ಬೆಳೆ, ಆ ಬೆಳೆ ಯಾವುದು ಅನ್ನುವಂಥದ್ದು ಕೂಡ ಮಾಹಿತಿ ಬೇಕು. ಮತ್ತು ಆ ಬೆಳೆ ನಾಶ ಆಗಿರ್ತಕ್ಕಂತಹ ಫೋಟೋ ಮತ್ತು ವಿಡಿಯೋಸ್ಗಳು ಕೂಡ ಬೇಕಾಗತ್ತೆ ಅಧಿಕಾರಿಗಳಿಗೆ ತೋರಿಸ್ಲಿಕ್ಕೆ. ಸೊ ಇಷ್ಟು ನೀವು ಮಾಡಿದ್ರೆ ಅದು ಅಧಿಕಾರಿಗಳಿಗೆ ಗಮನಕ್ಕೆ ಬರುತ್ತೆ. ಅವರು ಮೇಲಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಕಳಿಸ್ತಾರೆ, ಮತ್ತೆ ನಿಮ್ಮ ಒಂದು ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ 1, ಕರ್ನಾಟಕ 1 ಅಥವಾ ರೈತ ಸಂಪರ್ಕ ಕೇಂದ್ರ, ಕೃಷಿ ಕೇಂದ್ರ ಅಥವಾ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಭೇಟಿ ಕೊಡಬಹುದು. ಈ ಇನ್ಫಾರ್ಮೇಶನ್ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ, ಅವರು ಕೂಡ ಅರ್ಜಿ ಸಲ್ಲಿಸಲಿ ಮತ್ತು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ.